ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾವು ನಮ್ಮ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ. ಸೊ ನಾನು ಮೊದಲನೇ ಲಾಗ್ನ ನನ್ನ ಹೊಸ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಇವತ್ತು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವತ್ತು ದೇವ್ರ ಮನೆಯಲ್ಲಿ ನೋಡಿ, ನನ್ನ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಎದ್ದು ಈ ಟೈಮಲ್ಲಿ ದೇವ್ರ ಪೂಜೆ ಮಾಡಿದ್ದೀನಿ. ಒಂದು ಜಾಸ್ತಿ ದೇವ್ರ ಪಟ ಎಲ್ಲ ಇಟ್ಟಿಲ್ಲ. ನಾನು ಒಂದು 3-4 ದೇವ್ರ ಪಟ ಇಟ್ಟಿದ್ದೀನಿ. ಇನ್ಮೇಲೆ ರಾಯರದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ರಾಯರದು ಫೋಟೋ ಇಟ್ಟು ಪೂಜೆ ಮಾಡಿದ್ದೀನಿ. ಇವಾಗ ನಾನು ಟಿಫನ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ಯಾವಾಗ ವೀಡಿಯೋ ಮಾಡಿದ್ದು ಅಂದರೆ, ನಾವು ಮನೆಗೆ ಬಂದು ಆದಮೇಲೆ ಒಂದು 2-3 ದಿನ ಆದಮೇಲೆ ನಾನು ಈ ಲಾಗ್ ಮಾಡ್ತಾ ಇರೋದು. ಸೊ ಫಸ್ಟು ಲಾಗು. ನಾವು ಬುಧವಾರ ಬಂದ್ವಿ ಮನೆಗೆ. ನೆಕ್ಸ್ಟ್ ಡೇ ಗುರುವಾರ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಮತ್ತೆ ನಾನು ಸೋಮವಾರ ಹಾಗೇನೋ ನಾನು ಲಾಗ್ನ ಮಾಡಿದ್ದು. ಸೊ ಇವತ್ತು ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮು 2 ದಿನದಿಂದ ಇದೇ ಇರಲಿಲ್ಲ. ಏನಪ್ಪ ಅಂದರೆ, ನಾವು ಸಿಲಿಂಡ್ರೇ ಫಿಕ್ಸ್ ಮಾಡಿರಲಿಲ್ಲ. ನನ್ನ ಹಸ್ಬೆಂಡು ಕೂಡ ಒಂದು ಸ್ವಲ್ಪ ಬ್ಯುಸಿ ಇದ್ದರು. ಅವರು ಆಸ್ಪತ್ರೆಗೆ ಮನೆಗೆ ಅಂತ ಅಲ್ಲಿಂದ ತುಂಬಾ ಕಷ್ಟಪಡ್ತಾಯಿದ್ರು. ಆಸ್ಪತ್ರೆಯಲ್ಲೇ 2 ದಿನ ಇದ್ದರು ನನ್ನ ಹಸ್ಬೆಂಡು. ಸೊ ಅದರದ್ದು ವಿಷಯ ಏನು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ನಿಮ್ಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಹೀಗೆ ಚಿತ್ರಾನ್ನ ಮಾಡಿದೆ ನಾನು. ಮನೆಯಲ್ಲಿ 2-3 ದಿನದಿಂದ ಅಡುಗೆ ಮಾಡ್ತಾ ಇರಲಿಲ್ವಲ್ಲ, ಹೋಟ್ಲು ಫುಡ್ಡೇ ಆಗಿಬಿಟ್ಟಿತ್ತು. ನಿಜವಾಗ್ಲೂ ಜಾಸ್ತಿ ದಿನ ಹೋಟ್ಲು ಫುಡ್ ತಿನ್ನೋಕ್ಕಾಗಲ್ಲ. ಅದು ಒಂಥರ ಅನಿಸ್ಬಿಡುತ್ತೆ. ನನಗಂತೂ ಯಾವಾಗ ಮನೇಲಿ ಅಡುಗೆ ಮಾಡ್ಕೊಂಡು ತಿಂತೀವಪ್ಪ ಅಂತ ಅನಿಸ್ಬಿಡ್ತು. ಸಿಲಿಂಡ್ರು ಫಿಕ್ಸ್ ಮಾಡಬೇಕಾಗಿತ್ತು. ಆಮೇಲೆ ಮನೆಗೆ ದಿನಸಿ ಐಟಮು ಅವೆಲ್ಲ ತರಬೇಕಾಗಿತ್ತು. ಅದಕ್ಕೆ ಆಗಲಿಲ್ಲ ಅಡುಗೆ ಮಾಡೋಕ್ಕೆ. ಸೊ ಇವತ್ತು ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಹಾಗೆ ಇದೇ ಅಡುಗೆ ಮನೆ ನಮ್ಮದು. ಏನು ಮನೆಯಲ್ಲಿ ಐಟಮ್ಸ್ ಏನೂ ಜೋಡಿಸ್ಕೊಳ್ಲಿಲ್ಲ. ಏನು ಇಂಪಾರ್ಟೆಂಟೋ ಅದನ್ನೇ ಜೋಡಿಸ್ಕೊಂಡು ಇದ್ದೀವಿ ಇವಾಗ. ಸೊ ಚಿತ್ರಾನ್ನ ಆಯಿತು ನೋಡಿ, ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಕೊಂಡೆ. ಹಾಯ್ ಫ್ರೆಂಡ್ಸ್. ಸೊ ನಾವು ಹೊಸ ಮನೆಗೆ ಬಂದ್ವಿ. ಆದರೆ ಆ ಖುಷಿ ಅಂತೂ ಸದ್ಯಕ್ಕೆ ಇಲ್ಲ. ಯಾಕಂತಂದರೆ, ನಾವು ಹೊಸ ಮನೆಗೆ ಬಂದಿದ್ದು ಮೊದಲನೇ ದಿನವೇ ನಮಗೊಂದು ಶಾಕ್ ಕಾದಿತ್ತು. ನಾವು ಅಂದ್ಕೊಂಡಿರಲಿಲ್ಲ ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು. ಸಖತ್ ಭಯ ಆಗೋಯಿತು, ಟೆನ್ಷನ್ ಆಗೋಯಿತು. ಆ್ಯಕ್ಚುಲಿ ಹೊಸ ಮನೆಗೆ ಬಂದಿದ ತಕ್ಷಣ ಏನಾಯಿತು ಅನ್ನೋದನ್ನ ನಾನು ಇವಾಗ ನಿಮಗೆ ಈ ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಶಿಫ್ಟ್ ಆದ್ವಿ ನಮ್ಮ ಸ್ವಂತ ಮನೆಯಿಂದ ನಮ್ಮ ಬಾಡಿಗೆ ಮನೆಗೆ ಇಲ್ಲಿ ಶಿಫ್ಟ್ ಆದ್ವಿ. ಬಂದು ಎಲ್ಲ ಮನೆ ಸಾಮಾನುಗಳನ್ನೆಲ್ಲ ಒಳಗಡೆ ಇಟ್ಟು ಮಧ್ಯಾಹ್ನ ಊಟ ಮಾಡಿದ್ವಿ. ಅದಾದಮೇಲೆ ಅಪ್ಪನೂ ಅಷ್ಟೇ, ನಮ್ಮ ಅಪ್ಪನೂ ಒಂದು ಸ್ವಲ್ಪ ಊಟ ಮಾಡಿದ್ರು. ನಿನ್ನೆಯಿಂದನೂ ಕೂಡ ಅಪ್ಪ ಒಂದು ಸ್ವಲ್ಪ ಡಲ್ಲಾಗೇ ಇದ್ದರು. ವಾಮಿಟ್ ಬರ್ತಾಯಿದೆ ಅಂತ ಹೇಳ್ತಾಯಿದ್ರು. ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದರೆ, ಏನು ಬೇಡ, ವಾಮಿಟ್ ಬಂದುಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿದರು ಅಪ್ಪ. ಅದಕ್ಕೆ ನಾವು ಕೂಡ ಅಷ್ಟೇ, ಸರಿ ಆಯಿತು, ವಾಮಿಟ್ ಬರಲಿಲ್ಲ ಅಂದರೆ, ಹಿಂಗೆ ಇತ್ತು ಅಂತಂದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ವಿ. ಅಪ್ಪನೂ ಓಕೆ ಅಂತಂದರು. ಅಲ್ಲೇ ಒಂದು ಸರಿ ವಾಮಿಟ್ ಮಾಡ್ಕೊಂಡಿದ್ರು. ವಾಮಿಟ್ ಬಂತು. ಆಮೇಲೆ ಪರವಾಗಿಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿಂದ ಶಿಫ್ಟಾಗಿ ಬಂದುಬಿಟ್ವಿ. ಆಮೇಲೆ ಇಲ್ಲಿ ಬಂದಮೇಲೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಏನಾಯಿತು ಅಂತಂದರೆ, ಅಪ್ಪಗೆ ಬಾಡಿಯಲ್ಲಿ ಒಂಥರ ಬೇರೆ ಥರ ಇದೆ ಆದಂಗೆ ಸ್ಟಾರ್ಟ್ ಆಯಿತು. ಅಂದರೆ ಹುಷಾರು ತಪ್ಪಿತು. ಫುಲ್ಲು ಶುಗರ್ ಲೋ ಆಗೋಯಿತು ಅವ್ರಿಗೆ. ನನಗೆ ಫಸ್ಟ್ ಹೇಳಿದ್ರು, ಡೋಲೋ ಇದೆಯಾ ಅಂತ ಕೇಳಿದ್ರು ನನಗೆ. ಎಲ್ಲ ಅಲ್ಲಿಂದ ಸಾಮಾನೆಲ್ಲ ತಂದುಬಿಟ್ಟಿದ್ವಲ್ಲ, ಯಾವುದಾದ್ರು ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ, ಎಲ್ಲ ಹುಡುಕ್ಬೇಕಾಗಿತ್ತು. ಕೇಳಿದ್ರು, ಸರಿ ಅಂತ ಅಂದ್ಬಿಟ್ಟು ನಾನು ಮಾತ್ರೆಗಳನ್ನೆಲ್ಲ ಒಂದು ಕಡೆ, ಪಾಪದ್ದು ಸಿರಪ್ಪುಗಳು, ಮಾತ್ರೆಗಳು ಎಲ್ಲ ಒಂದು ಕಡೆ ಗುರ್ತಿಗಿಟ್ಟಿದ್ದೆ ನಾನು. ಸೊ ಅಪ್ಪ ಕೇಳಿದ ತಕ್ಷಣ ಹುಡುಕ್ಬಿಟ್ಟು ಕೊಟ್ಟೆ. ಡೋಲೋ ತೊಗೊಂಡ್ರು. ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದೆ. ಮಾತ್ರೆ ಹಾಕ್ಕೊಳ್ಳೋಣ, ನೋಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಮಾತ್ರೆ ಹಾಕ್ಕೊಂಡ್ರು. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಇರೋಕ್ಕಾಗಲಿಲ್ಲ ಅಪ್ಪಗೆ. ಫುಲ್ಲು ಒಂಥರ ಸೀರಿಯಸ್ ಆದಂಗೆ ಅನಿಸ್ಬಿಡ್ತು. ನನ್ನ ಹಸ್ಬೆಂಡು ಒಂದು ಸ್ವಲ್ಪ ಔಟ್ಸೈಡ್ ವರ್ಕ್ ಇದೆ ಅಂತ ಹೋಗಿದ್ದರು. ನಾನು ಪಾಪು
ನಾನು 2 ಮಕ್ಕಳ ಜೊತೆ ಇಲ್ಲಿ ಒಂದು ಸ್ವಲ್ಪ ಮನೆಯೆಲ್ಲ ಶಿಫ್ಟ್ ಮಾಡಿದ್ವಲ್ಲ, ಆ ಸಾಮಾನೆಲ್ಲ ಎತ್ತಿರ್ತಾಯಿದ್ದೆ. ಆಮೇಲೆ ನನ್ನ ಹಸ್ಬೆಂಡಿಗೆ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು, ಬೇಗ ಬನ್ನಿ, ಏನೋ ಒಂಥರ ಸೀರಿಯಸ್ ಅನ್ನಿಸ್ತಾಯಿದೆ, ಅಪ್ಪಂಗೆ ಕೈಯಲ್ಲಿ ಆಗ್ತಾಯಿಲ್ಲ ಇರೋಕ್ಕೆ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಕರೆದೆ. ನನ್ನ ಹಸ್ಬೆಂಡು 5 ನಿಮಿಷದಲ್ಲೇ ಓಡಿ ಬಂದರು ಅವರು ಕೂಡ. ಆಮೇಲೆ ಅಪ್ಪಗೆ ಫುಲ್ಲು ಲೋ ಶುಗರ್ ಆಗಿಬಿಟ್ಟು ಬಾಡಿ ಎಲ್ಲ ಫುಲ್ಲು ತಣ್ಣಗಾಗಿ ಹೋಗ್ತಾಯಿದೆ. ನನಗೆ ನಾನು ಬೇರೆ ಮಗು ಅಳ್ತಾ ಇದೆ ಅಂತ ಮಗುನ ಎತ್ಕೊಂಡಿದ್ದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮಗುನ ಹಂಗೆ ಕೆಳಗಡೆ ಮಲಗಿಸ್ಬಿಟ್ಟು, ನಮ್ಗೆ ಇವ್ರು ಗೊತ್ತಿದ್ರಲ್ಲ ಆಂಟಿಗೆ, ಅವ್ರಿಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಆಮೇಲೆ ನಾನು ಅಪ್ಪ ಹತ್ರ ಬಂದರೆ ಬಾಡಿ ಮುಟ್ಟು ನೋಡಿದ್ರೆ ಫುಲ್ಲು ತಣ್ಣಗಾಗೋಗ್ಬಿಟ್ಟಿದೆ ನಮ್ಮ ಅಪ್ಪ ಬಾಡಿ ಫುಲ್ಲು. ಅವರು ಒಂಥರ ಕಾನ್ಷಿಯಸ್ಸಲ್ಲೇ ಇಲ್ಲ, ಅವ್ರಿಗೆ ಏನು ಹೇಳ್ತಾಯಿದೆ ಏನು ಅರ್ಥನೇ ಆಗ್ತಾಯಿಲ್ಲ ಅವ್ರಿಗೆ, ಹಂಗೆ ಆಗ್ಬಿಟ್ಟಿದ್ದಾರೆ. ತುಂಬ ಸೀರಿಯಸ್ ಆಗಿತ್ತು. ಆಮೇಲೆ ನನ್ನ ಕೈಯೆಲ್ಲ ಅಂಗೈಯೆಲ್ಲ ನಾನು ಉಜ್ಜಿದೆ, ಕಾಲು ಎಲ್ಲ ಉಜ್ಜಿದೆ. ಅವ್ರಿಗೆ ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಹಂಗೆ ಬಿದ್ದೋಗ್ತಾಯಿದ್ರು. ಅಷ್ಟೊತ್ತಲ್ಲಿ ನನ್ನ ಹಸ್ಬೆಂಡ್ ಬಂದರು, ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸು ಕೂಡ 1-2-3 ಬಂದರು. ಸೊ ಅವರೆಲ್ಲ ಬಂದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಸೊ ಇದಾಗಿ ನಾವು ಮನೆಗೆ ಬಂದ್ವಿ. ಈ ಮನೆಗೆ ಬಂದ್ವಿ ಅಷ್ಟೇ. ತಕ್ಷಣ ಅಪ್ಪಗೆ ಈ ಥರ ಸೀರಿಯಸ್ ಆಗೋಯ್ತು. ಆಮೇಲೆ ಇಲ್ಲೇ ಚಿಂತಾಮಣಿಲಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಹತ್ರದಲ್ಲಿ. ಇಲ್ಲಿ ತುಂಬ ಸೀರಿಯಸ್ ಆಗಿದೆ, ನಾವು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ಅಲ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು ಅಪ್ಪನ್ನ. ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಅಡ್ಮಿಟ್ ಮಾಡಿ ರಾತ್ರಿ ಎಲ್ಲ ಅಬ್ಸರ್ವೇಷನಲ್ಲಿಟ್ಟರು. ಗ್ಲೂಕೋಸ್ ಎಲ್ಲ ಕೊಟ್ಟು ಅಪ್ಪನ ಟ್ರೀಟ್ಮೆಂಟ್ ಕೊಟ್ಟರು. ಆಮೇಲೆ ಡಾಕ್ಟ್ರ್ ಹೇಳಿದ್ದು ಕೇಳಿ ನಮಗೆ ಶಾಕ್ ಆಗೋಯಿತು. ಏನು ಅಂತಂದರೆ ಅಪ್ಪಗೆ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತ ಹೇಳಿದ್ರು. ಗೊತ್ತೇ ಆಗಿಲ್ಲ ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತ. ಏನೋ ಗ್ಯಾಸ್ಟ್ರಿಕ್ ಆಗಿದೆ, ಅದರಿಂದ ವಾಮಿಟ್ ಬರ್ತಾಯಿದೆ, ಫುಡ್ ಏನೋ ಅಡ್ಜಸ್ಟ್ ಆಗಿಲ್ಲೇನೋ ಅಂತ ಅಂದ್ಕೊಂಡಿದ್ದಿದ್ದು ನಾವು. ನೋಡಿದ್ರೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು. ಕೇಳಿದ ತಕ್ಷಣ ಫುಲ್ಲು ಶಾಕ್ ಆಗೋಯ್ತು. ನನಗಂತೂ ಜಾಸ್ತಿ ಭಯ ಆಗೋಯಿತು. ಏನು ತಕ್ಷಣ ಹಿಂಗಾಗೋಗ್ಬಿಟ್ಟಿದೆಯಲ್ಲ, ಹಾರ್ಟ್ ಅಟ್ಯಾಕ್ ಸಿಮ್ಟಮ್ಸ್ ಇದು ಅಂದರೆ ನನಗೆ ಒಂದು ಕ್ಷಣ ಯೋಚನೆ ಮಾಡಿದೆ, ಹಾರ್ಟ್ ಅಟ್ಯಾಕ್ ಬಂದರೆ ಹಿಂಗೆಲ್ಲ ಇರುತ್ತಾ? ತುಂಬ ನಾರ್ಮಲಾಗಿ ಗೊತ್ತೇ ಆಗೋಲ್ಲ ಇದು ಹಾರ್ಟ್ ಅಟ್ಯಾಕು ಅಂತ ಅಂದ್ಬಿಟ್ಟು, ಏನೋ ನಾರ್ಮಲ್ ಸಿಮ್ಟಮ್ಸು ಅಂತ ಅನಿಸುತ್ತೆ ನನಗೆ. ನನ್ನ ಪ್ರಕಾರ ಹಾರ್ಟ್ ಅಟ್ಯಾಕ್ ಅಂತಂದರೆ ಏನಾಗುತ್ತೆ ಅಂದರೆ, ಇಲ್ಲೆಲ್ಲ ನೋವು ಬರುತ್ತೆ, ಭುಜ ನೋವು ಬರುತ್ತೆ, ಮತ್ತು ಶಿವರಿಂಗ್ ಆದಂಗೆ ಆಗುತ್ತೆ. ಅದ್ರದ್ದು ಕೆಲವೊಂದು ಸಿಮ್ಟಮ್ಸ್ ಅಂದ್ಕೊಂಡೆ, ಬಟ್ ವಾಮಿಟ್ಟು ಆಗದಂಗೆ ಆಗುತ್ತೆ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂದಿದ ತಕ್ಷಣ ಭಯ ಆಗೋಯಿತು. ಆಮೇಲೆ ಡಾಕ್ಟರ್ ಹೇಳಿದ್ರು, ಅವ್ರೇನು ಟೆನ್ಷನ್ ತೊಗೊಬಾರ್ದು, ಅವ್ರಿಗೇನು ಶಾಕ್ ಆಗಿರೋಂಥ ನ್ಯೂಸಸ್ ಎಲ್ಲ ಹೇಳ್ಬಾರ್ದು ಅಂತೆಲ್ಲ ಡಾಕ್ಟ್ರ್ ಹೇಳಿದ್ರು. ನನ್ನ ಹಸ್ಬೆಂಡ್ ಅಂತೂ 2 ದಿನ ಅಪ್ಪ ಜೊತೆನೇ ಇದ್ದರು ಹಾಸ್ಪಿಟ್ಲಲ್ಲಿ. ಅಲ್ಲಿ ಒಬ್ರಿಗೆ ಬಿಡೋದು, ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಎಲ್ಲ ಏನೂ ಇಲ್ಲ. ನನ್ನ ಹಸ್ಬೆಂಡು ಮತ್ತು ನನ್ನ ಫ್ರೆಂಡು ರಾತ್ರಿ ಎಲ್ಲ ಕಾರಲ್ಲೇ ಮಲ್ಕೊಂಡು ಕರೆದಾಗೆಲ್ಲ ಎದ್ದೋಗಿ ಟ್ರೀಟ್ಮೆಂಟ್ಗೆಲ್ಲ ಕೊಟ್ಟು ಎಲ್ಲ ತೋರಿಸಿ ಎಲ್ಲ ಮಾಡಿದ್ರು. ಆಮೇಲೆ 2 ದಿನ ಅವ್ರಿಗೆ ಅಪ್ಪಗೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಮತ್ತೆ ಕಳಿಸಿದ್ರು ಈ ಮನೆಗೆ. ನೋಡಿ ಎಷ್ಟು ಡೇಂಜರ್ ಅಂದರೆ ಹಾರ್ಟ್ ಅಟ್ಯಾಕ್ ಗೊತ್ತೇ ಆಗೋಲ್ಲ. ನಾರ್ಮಲಾಗಿರೋ ಪರ್ಸನ್ನು ಕೂಡ ಅವ್ನು ದಿಢೀರಂತ ಅಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಡ್ತಾರೆ. ಗೊತ್ತೇ ಆಗೋಲ್ಲ, ತುಂಬ ಡೇಂಜರು ಹಾರ್ಟ್ ಅಟ್ಯಾಕ್ ಅನ್ನೋದು. ಅದರ ಸಿಮ್ಟಮ್ಸು ಏನು ನಮ್ಗೆ ಗೊತ್ತೇ ಆಗೋಲ್ಲ, ಅದ್ರ ಸಿಮ್ಟಮ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಸೊ ಆದಷ್ಟು ಅದಕ್ಕೆ ಹೇಳೋದು, ವಯಸ್ಸಾಗಿರೋರು ಏನಾದರೂ ಇತ್ತು ಅಂದರೆ ಒಂದು ಸ್ವಲ್ಪ ಅವ್ರನ್ನ ನೋಡ್ಕೊಳ್ಳೋಕೆ ಒಬ್ರು ಇರಬೇಕು. ಆಸ್ಪತ್ರೆಗೆ ಬೇಗ ಕರ್ಕೊಂಡೋಗ್ಬೇಕು, ಅಲ್ಲಿ ಓಡಾಡೋಕ್ಕೆ ನೋಡ್ಕೊಳ್ಳೋಕ್ಕೆ ಜೊತೆಗಿರಬೇಕು ಅನ್ನೋದು. ನಾವು ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ನಾವು ಆ ಊರಲ್ಲಿ ಇದ್ದಿದ್ದಿದ್ರೆ, ಅಂದರೆ ನಮ್ಮ ಸ್ವಂತ ಮನೆ ಇತ್ತಲ್ವ, ಆ ಊರಲ್ಲಿ ಇದ್ದಿದ್ದರೆ ಅಲ್ಲಿಂದ ನಾವು ಆಸ್ಪತ್ರೆಗೆ ಅಪ್ಪನ ಕರ್ಕೊಂಬರಬೇಕು ಅಂತ ಅಂದಿದ್ದಿದ್ರೆ ಆಗ್ತಾಯಿರಲಿಲ್ಲ. ಇಲ್ಲಿ ಆ್ಯಂಬುಲೆನ್ಸಿಂದ ಕರ್ಕೊಂಡೋಗಿದ್ದು, ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು ಆ್ಯಂಬುಲೆನ್ಸಿಂದ ಕರ್ಕೊಂಡೋಗಿದ್ದು. ಅಲ್ಲಿಂದ ಆ್ಯಂಬುಲೆನ್ಸ್ ಸಿಕ್ತಿತ್ತು, ಇಲ್ಲ ಸಿಕ್ಕಿದ್ರೂ ಕೂಡ ನಾವು ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ಬರೋಕ್ಕಾಗ್ತಾಯಿತ್ತು. ಲೇಟ್ ಆಗಬಾರ್ದಲ್ವ, ಇಂಥ ಸಿಚುವೇಷನಲ್ಲಿ ನಾವು ಆ್ಯಂಬುಲೆನ್ಸಲ್ಲೇ ಹೋಗಬೇಕು. ಹಾಗೆ ಬೇಗ ರೀಚ್ ಆಗಬೇಕು, ಬೇಗ ಟ್ರೀಟ್ಮೆಂಟ್ ಸಿಗಬೇಕು ಪೇಷಂಟ್ಗೆ. ಈ ಥರ ಹಾರ್ಟ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂದರೆ
ಯಾವಾಗ ನಾವು ಆಸ್ಪತ್ರೆಗೆ ಕರ್ಕೊಂಡೋಗೋಕ್ಕಾಗಲಿಲ್ಲ ಬೇಗ ಅಂತಂದಾಗ ಆವಾಗ ಅಷ್ಟೇ ಇನ್ನು ಕಳ್ಕೊಬೇಕಾಗುತ್ತೆ. ಬಟ್ ನಾವು ಚಿಂತಾಮಣಿಯಿಂದ ಅಂದಿದ್ದಕ್ಕೆ ಹಾಸ್ಪಿಟ್ಲಿಗೆ ಸ್ವಲ್ಪ ಬೇಗ ಕರ್ಕೊಂಡೋಗೋಕ್ಕಾಗಿತ್ತು. ಇಲ್ಲ ಅಂತಿದ್ದಿದ್ರೆ 3 ಅವರ್ಸು ಜರ್ನಿನೇ ಆಗೋಗ್ತಾಯಿತ್ತು. ನನಗೆ ಗೊತ್ತಿಲ್ಲ ಈ ಮನೆಗೆ ಬಂದು ಒಳ್ಳೇದಾಯಿತೋ ಕೆಟ್ಟದಾಯಿತೋ ನನಗಂತೂ ಗೊತ್ತಾಗಲಿಲ್ಲ. ಆದರೆ ಈ ಮನೆಗೆ ಬಂದಿದ ತಕ್ಷಣ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅದ್ರ ಹಿಂದಿನ ದಿವಸದಿಂದ ಅಪ್ಪಂಗೆ ಪ್ರಾಬ್ಲಮ್ ಇದೆ ಇದೇ ಥರ. ಆವಾಗಿಂದಲೇ ಸಿಮ್ಟಮ್ಸ್ ಬಂದಿದೆ. ಸೊ ಸಡನ್ನಾಗಿ ಮನೆಗೆ ಬಂದಿದ ತಕ್ಷಣ ಹಿಂಗಾಯಿತು ಅಂತ ಹೇಳೋಕ್ಕಾಗಿಲ್ಲ. ಬಟ್ ಏನು ಅಂತಂದರೆ ಇಲ್ಲಿ ಬಂದ ಮೇಲೆ ಈ ಥರ ಆಗಿದ್ದಕ್ಕೆ ನಾವು ಹಾಸ್ಪಿಟ್ಲಿಗೆ ಬೇಗ ಹೋಗಿ ತೋರ್ಸೋಕ್ಕಾಗಿತ್ತು. ಸಡನ್ನಾಗಿ ಬೇಗ ಟ್ರೀಟ್ಮೆಂಟ್ ಕೊಡೋಕ್ಕಾಗಿದ್ದು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡೋಗಿ. ಅಲ್ಲಿಂದಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಈ ಬೇಜಾರಲ್ಲೇ ನಾನು ಯಾವುದೇ ಲಾಗ್ ಮಾಡೋಕ್ಕಾಗಲಿಲ್ಲ. ನಾನಂತೂ ನಾನು ನಿಜವಾಗ್ಲೂ ನನಗಂತೂ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ನಾನು. ದೇವ್ರ ಹತ್ರ ಎಲ್ಲ ಹರಕೆಗಳೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಅಂದ್ಕೊಂಬಿಟ್ಟಿದ್ದೀನಿ. ಅದು ಮಾಡ್ಬೇಕು ಇದು ಮಾಡ್ಬೇಕಂತೆಲ್ಲ ಅಂದ್ಕೊಂಬಿಟ್ಟಿದ್ದೀನಿ. ಹೊಸ ಮನೆಗೆ ಬಂದಿದ್ದು ಖುಷಿನೇ ಇರಲಿಲ್ಲ. ನಾವು ಹಾಗೆ ಅಮೌಂಟು ಕೂಡ ಅಷ್ಟೇ. ಒಂದೇ ದಿನ ಎಷ್ಟು ಕಷ್ಟ ಬಂದ್ಬಿಡ್ತು ನಮಗೆ ಅಂತಂದರೆ, ಹಾಸ್ಪಿಟ್ಲಿಗೆ ಒಂದು ಬಿಲ್ ಕಟ್ಟೋಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ. ಆ ಪರಿಸ್ಥಿತಿಗೆ ಬಂದುಬಿಟ್ವಿ ನಾವು. ಯಾರನ್ನೂ ಕೇಳೋಕ್ಕಾಗಲ್ಲ, ಯಾರನ್ನೂ ಕೇಳಿದ್ರು ಕೊಡಲ್ಲ. ಆ ಟೈಮಲ್ಲಿ ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕೆ ನಾವು ಆಗ್ತಾನೆ ಬಾಡಿಗೆ ಮನೆಗೆ ಬಂದುಬಿಟ್ಟಿದ್ದೀವಿ. ನಾವು ಇನ್ನೂ ಮನೆದು ಇದು ಕಟ್ಟಿಲ್ಲ, ಅಡ್ವಾನ್ಸ್ ಕಟ್ಟಿಲ್ಲ. ಸೊ ತಕ್ಷಣ ಹಿಂಗಾಗೋಯ್ತು. ಇಲ್ಲಿ ಬಾಡಿಗೆ ಕಟ್ಟೋದಾ, ಇಲ್ಲಂತಂದರೆ ಹಾಸ್ಪಿಟ್ಲ್ ಬಿಲ್ ಕಟ್ಟೋದಾ, ಅಪ್ಪ ಹೆಂಗಿದ್ದಾರೆ, ಮಗುನ ಇಟ್ಕೊಂಡು ಹೇಗೆ ನೋಡ್ಕೊಳ್ಳೋದು, ಎಷ್ಟು ಒಂದೇ ದಿನಕ್ಕೆ ಎಷ್ಟು ಕಷ್ಟ. ಒಂದೇ ದಿನಕ್ಕೆ ನಂಗೆ ಇಡೀ ಪ್ರಪಂಚನೇ ಕಾಣಿಸ್ಬಿಡ್ತು. ತುಂಬ ಕಷ್ಟವಾದ ದಿನ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಅಮೌಂಟೇ ಅಡ್ಜಸ್ಟ್ ಆಗಿಲ್ಲ, ₹1 ಇರಲಿಲ್ಲ ನಮ್ಮ ಹತ್ರ. ಹಂಗಾಗ್ಬಿಡ್ತು. ಆಮೇಲೆ ಕೊನೆಗೆ ಯಾರು ಕೇಳಿದ್ರು ಕೊಡಲ್ಲ ಬಿಡಿ ಈ ಟೈಮಲ್ಲಿ. ಅಂಥ ಟೈಮಲ್ಲಿ ಇವಾಗಿಲ್ಲ, ಇನ್ನೊಂದು ಸ್ವಲ್ಪ ದಿವಸ. ನಾವು ನಿಜ ಹೇಳ್ಬೇಕಂದ್ರೆ ಕಷ್ಟ ಅಂತ ಬಂದವ್ರಿಗೆ ನಾವು ಕೊಟ್ಟಿದ್ದೀವಿ ಅಮೌಂಟು. ಅವರು ಕಾಲ್ ಮಾಡಿ ಈ ಥರ ಎಮರ್ಜೆನ್ಸಿ ಈ ಥರ ಹಾರ್ಟ್ ಅಟ್ಯಾಕ್ ಆಗಿದೆ, ಅಡ್ಮಿಟ್ ಆಗಿದ್ದಾರೆ, ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ ಅಂದರೂ ಕೊಡಲಿಲ್ಲ. ಕೆಲವು ಜನ ಅಂತೂ ಅಯ್ಯೋ ಪಾಪ ಅನ್ಬಾರ್ದು, ಯಾರಿಗೂ ದುಡ್ಡೇ ಕೊಡಬಾರ್ದು ಅನಿಸುತ್ತೆ. ನಮ್ಮ ದುಡ್ಡು ನಾವು ಕೇಳಿದ್ರು ಕೂಡ ಕೊಡಲಿಲ್ಲ. ಸೋಮವಾರ ಕೊಡ್ತೀನಿ, ಅವಾಗ ಕೊಡ್ತೀನಿ, ಇವಾಗ ಕೊಡ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಯಾರಿಗೂ ಅಯ್ಯೋ ಪಾಪ ಅನ್ನಬಾರ್ದು, ₹1 ಕೊಡಬಾರ್ದು ಅನಿಸುತ್ತೆ. ಏನಾದರೂ ಕೊಡಬೇಕು, ಒಬ್ರಿಗೆ ಸಹಾಯ ಮಾಡಬೇಕು ಅನ್ನೋಂಗಿದ್ರೆ ದಾನ ಮಾಡಿಬಿಡಿ. ಇಲ್ಲಂತಂದರೆ ಏನೋ ಸಾವು ಬದುಕಲ್ಲಿದ್ದಾರೆ ಅಂತ ಅನಿಸಿದ್ರೆ ಅವಾಗ ಮಾತ್ರ ಕೊಡಿ. ಈ ಏನೋ ಒಂದು ಮದುವೆಗೋ ಅದಕ್ಕೋ ಇದಕ್ಕೋ ಅಂತ ಅಂದ್ಬಿಟ್ಟು ಖರ್ಚು ಮಾಡ್ತಾರಲ್ಲ, ಅದಕ್ಕೆಲ್ಲ ಸಾಲ ಕೇಳ್ತಾರಲ್ಲ, ಅಂಥವ್ರಿಗೆಲ್ಲ ದಯವಿಟ್ಟು ಏನು ಕೊಡೋಕ್ಕೆ ಹೋಗ್ಬೇಡಿ. ನಮ್ಮ ದುಡ್ಡೇ ನಮ್ಗೆ ವಾಪಸ್ ಕೊಡೋಲ್ಲ. ನಿಜ ಹಿಂಗೆ ಎಷ್ಟು ಕೋಪ ಬಂದುಬಿಡ್ತು ಅಂತಂದರೆ, ಏನಪ್ಪ ಮಾಡೋದು ಇವಾಗ. ಟ್ರೀಟ್ಮೆಂಟ್ ಆಗೋಲ್ಲ, ನಾವು ಬಿಲ್ ಕಟ್ಟಿಲ್ಲ ಅಂತಂದರೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಹಾಸ್ಪಿಟ್ಲಿಂದ. ನಿಜವಾಗ್ಲೂ ತುಂಬ ಕಷ್ಟ ಆಗೋಯಿತು. ಆಮೇಲೆ ನಂದು ಮದುವೆದೊಂದು ಚೈನ್ ಇತ್ತು, ಗೋಲ್ಡ್ ಚೈನು. ಅದನ್ನು ಅಡ ಇಟ್ಬಿಟ್ಟು ಆ ಅಮೌಂಟಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಬಿಲ್ಲೆಲ್ಲ ಕಟ್ಟಿ ಆಮೇಲೆ ಅಪ್ಪನ ಕರ್ಕೊಂಬಂದಿದ್ದು. ಸದ್ಯ ದೇವ್ರ ದಯದಿಂದ ಅಪ್ಪಗೇನೂ ಆಗಿಲ್ಲ. ಅಪ್ಪ ವಾಪಸ್ ಬಂದಿದ್ದಾರೆ. ಬಟ್ ಏನು ಅಂತಂದರೆ ಹಾರ್ಟಲ್ಲಿ ಹೋಲ್ ಆಗಿದೆಯಂತೆ. ಸೊ ಅದನ್ನು ಆಪ್ರೇಷನ್ ಮಾಡಿಸ್ಬೇಕು. ಅದಕ್ಕೂ ಖರ್ಚುಗಳಾಗುತ್ತೆ. ಆದರೆ ಮಾಡಿಸ್ಬಿಡ್ತಾಯಿದ್ರು ಕೂಡ ನಾವೇನಾದರೂ ಓಕೆ ಅಂದಿದ್ರೆ, ಏನಂತಂದರೆ ಕಿಡ್ನಿಯಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೆ. ಕಿಡ್ನಿನೂ ಕೂಡ ಸರಿಗೆ ವರ್ಕ್ ಮಾಡ್ತಾಯಿಲ್ಲಂತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ಹಾರ್ಟ್ದು ಆಪ್ರೇಷನ್ ಮಾಡಿಸ್ಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಅದಕ್ಕೆ ಅಪ್ಪಗೆ ಸದ್ಯಕ್ಕಲ್ಲಿ ಹಾರ್ಟ್ದು ಆಪ್ರೇಷನ್ ಮಾಡಿಸ್ಲಿಲ್ಲ. ಅಲ್ಲಿ ಕಿಡ್ನಿದು ನೋಡಲ್ಲ, ಬರೀ ಹಾರ್ಟದೇ ನೋಡಿದ್ರು. ಕಿಡ್ನೀಸ್ದು ಇವಾಗ ಇಲ್ಲೇ ತೋರಿಸ್ತಾ ಇದ್ದೀವಿ. ಕೆಲವೊಂದು ಟ್ರೀಟ್ಮೆಂಟು ಟೆಸ್ಟ್ಗಳು ಕೊಟ್ಟಿದ್ದಾರೆ, ಅದೆಲ್ಲ ಮಾಡಿಸ್ತಾ ಇದ್ದೀವಿ. ಇದಾಗಿ ಸುಮಾರು ದಿನಗಳೇ ಆಯಿತು. ನನಗೆ ಈ ಬೇಜಾರಲ್ಲಿ ನಾನು ಲಾಗ್ ಮಾಡಲಿಲ್ಲ. ಇಲ್ಲಾಂದಿದ್ರೆ ನಾನು ಈ ಹೊಸ ಮನೆಗೆ ಬಂದಾಗಿಂದ ನಾನು ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಆಗಲಿಲ್ಲ. ಇವಾಗ ಅಪ್ಪ ಪರವಾಗಿಲ್ಲ, ಬೆಟರಾಗಿದ್ದಾರೆ. ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಅಪ್ಪಗೆ. ಇವಾಗ ಒಂದು ಸ್ವಲ್ಪ ಅವರು ಕೊಟ್ಟಿರೋಂಥ ಟ್ರೀಟ್ಮೆಂಟು ಮತ್ತು ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದಾರೆ. ಅದು ಒಂದು ಸ್ವಲ್ಪ ಚೆನ್ನಾಗಿ ವರ್ಕ್ ಆಗ್ತಾಯಿದೆ.
ಅಪ್ಪ ಕಾಲೆಲ್ಲ ಸರಿ ಹೋಗಿತ್ತು. ಡಾಕ್ಟ್ರು ಅದೂ ಹೇಳಿದ್ರು, ಅಪ್ಪ ಕಾಲು ಒಂದು ಸ್ವಲ್ಪ ಬ್ಲ್ಯಾಕಾಗಿ ಪಾದಗಳ ಹತ್ರ ಫುಲ್ಲು ಬ್ಲ್ಯಾಕಾಗಿ ದಪ್ಪಕ್ಕಾಗಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ದಿರೋ ಥರ ಆಗಿಬಿಟ್ಟಿತ್ತು. ತೋರಿಸೋಣ ಬಾ ಅಂತ ಅಪ್ಪಂಗೆ ಎಷ್ಟು ಸರಿ ಕರೆದ್ರೂ ಇವಾಗ ಬೇಡ, ನೀನು ಡೆಲಿವರಿ ಆಗಲಿ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಫಸ್ಟು ನಿಂದು ಆಗಿಬಿಡ್ಲಿ ಅಂತಲೇ ಹೇಳ್ತಾಯಿದ್ರು. ನನಗೇನೂ ಆಗಿಲ್ಲ, ಇವಾಗೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಯಿದ್ರು. ಅವ್ರು ಬರ್ತಾ ಇರಲಿಲ್ಲ, ನಾವು ಇನ್ನೇನು ಮಾಡೋಕ್ಕಾಗ್ತಾಯಿರಲಿಲ್ಲ ಅಂತ ಅಂದ್ಬಿಟ್ಟು ನಾವು ಕೇಳಷ್ಟು ಕೇಳಿ ಸುಮ್ಮನಾಗಿ ಹೋಗ್ತಾಯಿದ್ವಿ. ಇವಾಗ ನೋಡಿದ್ರೆ ಫುಲ್ಲು ಈ ಥರ ತುಂಬ ಡೇಂಜರ್ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದೆ ಇವಾಗ. ನಡೀರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಹೋಗೋಣ ಅಂದಿದ್ದಕ್ಕೆ ಓಕೆ ಅಂತಂದರು. ಇದೇನೋ ಮೊದಲೇ ಅಪ್ಪ ತೋರಿಸ್ಕೊಂಬಿಟ್ಟಿದ್ರೆ ಇಷ್ಟು ಇಲ್ಲಿವರೆಗೂ ಬರ್ತಾಯಿರಲಿಲ್ಲ. ನಿಜವಾಗ್ಲೂ ಒಂದು ಸ್ವಲ್ಪ ವಯಸ್ಸಾದವ್ರು ಏನಾದರೂ ಇತ್ತು ಅಂದರೆ ನಮ್ಮ ಮಾತುಗಳು ಕೇಳಲ್ಲ. ಅವ್ರಿಗೇನಾದರೂ ಹೆಲ್ತ್ ಇಶ್ಯೂ ಇತ್ತು ಅಂತಂದರೆ ಬೇಗನೆ ತೋರಿಸೋದು ಬೆಸ್ಟು. ಏನೋ ಒಂಚೂರು ಆ ನೋವು ಈ ನೋವು ಅಂತ ಅಂದಾಗಲೇ ಒಂದು ಸ್ವಲ್ಪ ಹಾಸ್ಪಿಟ್ಲಲ್ಲಿ ತೋರಿಸಿ, ಯಾಕಂದರೆ 2000-3000ದಲ್ಲೇ ಟ್ರೀಟ್ಮೆಂಟ್ ಆಗಿಬಿಡುತ್ತೆ. ಯಾವುದೇ ತರಹ ಜಾಸ್ತಿ ದೊಡ್ಡದಾಗಿರೋವಂತಹ ಅಂದರೆ ಕ್ರಿಟಿಕಲ್ ಸಿಚುವೇಷನ್ಗೆ ಹೋಗೋ ಥರ ಬರೋದಿಲ್ಲ. ಸ್ಟಾರ್ಟಿಂಗಿಂದನೇ ತೋರಿಸ್ಕೊಳ್ಳೋದು, ಇಲ್ಲಾಂದರೆ ಎಂಡಿಂಗಲ್ಲಿ ತೋರಿಸಿದ್ರೆ ತುಂಬ ಕಷ್ಟ. ಆವಾಗ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಸರಿ ಹೋಗಲ್ಲ. ನಾವು ಅವಾಗ ನಮ್ಮವ್ರನ್ನ ನಾವು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಏನೇ ಒಂಚೂರು ನೀವು ಅಷ್ಟೇ, ನಿಮಗೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅದು ಫುಲ್ಲು ಎಂಡಿಂಗ್ವರೆಗೂ ಬರೋವರೆಗೂ ಬಿಟ್ಕೊಬೇಡಿ, ಆದಷ್ಟು ಬೇಗ ತೋರಿಸಿ. ಯಾಕಂದರೆ ನಮ್ಮ ಲೈಫ್ ಬರೀ ನಮ್ಮದೇ ಆಗಿರಲ್ಲ, ನಮ್ಮ ಫ್ಯಾಮ್ಲಿದು ಆಗಿರುತ್ತೆ. ನಮ್ಮನ್ನು ನಂಬ್ಕೊಂಡಿರೋರು ಇರ್ತಾರೆ, ನಮ್ಮ ಫ್ಯಾಮ್ಲಿಯವ್ರನ್ನ ನಂಬ್ಕೊಂಡು ನಾವು ಇರ್ತೀವಿ. ನಮ್ಮ ಫ್ಯಾಮ್ಲಿಯಲ್ಲಿ ಯಾರಾದರೂ ಒಬ್ರಿಗೇನಾದರೂ ಆಯಿತು ಅಂದರೂ ನಾವು ಸಂತೋಷವಾಗಿ ಇರೋಕ್ಕಾಗಲ್ಲ. ಒಂದೇ ಮನೇಲಿ ಇರ್ತೀವಿ ಅಂತಂದರೆ ಒಬ್ರಿಗೊಬ್ರು ಆಗಲೇಬೇಕು. ಅದಕ್ಕೆ ಏನೇ ಹೆಲ್ತ್ ಇಶ್ಯೂಸ್ ಏನಾದರೂ ಬಂತು ಅಂದರೆ ದಯವಿಟ್ಟು ಹೆಲ್ತ್ ಇಶ್ಯೂ ಏನಾದರೂ ಪ್ರಾಬ್ಲಮ್ ಬಂತಂದರೆ ಫಸ್ಟ್ ತೋರಿಸ್ಕೊಳ್ಳಿ. ಸಾರಿ, ಮಧ್ಯದಲ್ಲಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ಅಪ್ಪ ಮೆಡಿಸಿನ್ ತೊಗೊತಿದ್ದಾರೆ, ಮನೆಯಲ್ಲೇ ಇದ್ದಾರೆ, ರೆಸ್ಟ್ ಮಾಡ್ತಾಯಿದ್ದಾರೆ. ಇವಾಗ ಅಪ್ಪಂಗೆ ಪರವಾಗಿಲ್ಲ. ಬಟ್ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಇನ್ನು ನಾನು ಹೇಳ್ಬಿಟ್ಟಿದ್ದೀನಿ, ಇನ್ನು ನೀನು ಹೇಳ್ದಂಗೆ ನಾನು ಏನೂ ಕೇಳಲ್ಲ ಅಪ್ಪ, ಇನ್ನು ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಅಂದ್ಬಿಟ್ಟು ಟೈಮ್ ಟು ಟೈಮು ಅವ್ರಿಗೆ ಟಿಫನ್ ಕೊಟ್ಟು ಮಾತ್ರೆನೂ ಹಾಕ್ಸ್ತಾಯಿದ್ದೀನಿ. ಹಾಸ್ಪಿಟ್ಲಲ್ಲೂ ತೋರಿಸ್ಬೇಕು, ಹಾಸ್ಪಿಟ್ಲಿಗೆ ಬಾ ಅಂತ ಹೇಳಿ ಅವ್ರನ್ನ ಇದು ಮಾಡ್ತಾಯಿದ್ದೀನಿ. ಇಷ್ಟು ದಿವಸ ಅಪ್ಪ ಹೇಳ್ದಂಗೆ ಕೇಳಿ ಒಂದು ಸ್ವಲ್ಪ ನಾವೇ ಇದು ಮಾಡ್ಕೊಂಬಿಟ್ವಿ. ಇದು ಅವ್ರ ಮಾತು ಕೇಳ್ದಿರ ಮೊದಲೇ ತೋರಿಸ್ಬಿಟ್ಟಿದ್ದಿದ್ರೆ ಇಲ್ಲಿವರೆಗೂ ಬರ್ತಾಯಿರಲಿಲ್ಲ. ಕಿಡ್ನಿ ಕೂಡ ತುಂಬ ಪ್ರಾಬ್ಲಮ್ ಇದೆ, ಹಾರ್ಟ್ ಕೂಡ ತುಂಬ ಪ್ರಾಬ್ಲಮ್ ಇದೆ, BP ಶುಗರು ಎಲ್ಲ ಇದೆ. ಒಂದೇ ಸರಿ ಅಪ್ಪಗೆ ಇಷ್ಟೆಲ್ಲ ಆಗಿರೋದು ಅವರು ಆಸ್ಪತ್ರೆಗೆ ತೋರಿಸ್ಕೊಳ್ಳೋಕ್ಕೆ ಹಿಂದೆಟ್ಟು ಹೊಡೆದಿದ್ದು. ಅವ್ರಿಗೆ ಆಸ್ಪತ್ರೆಯಲ್ಲಿ ಬರೋದು, ಸೂಜಿ ಚುಚ್ಚಿಸೋದು ಅದೆಲ್ಲ ಅವ್ರಿಗೆ ಆಗೋದಿಲ್ಲ. ಅದಕ್ಕೆ ಹಿಂದೆಟ್ಟು ಹಾಕಿರೋದ್ರಿಂದ ಇವಾಗ ನೋಡಿ ಕಂಪಲ್ಸರಿ ಮಾಡಲೇಬೇಕು ಹಾಗಾಗಿಬಿಟ್ಟಿದೆ. ಅಪ್ಪಗೆ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ದೀವಿ. ಇವಾಗ ಅಪ್ಪ ಪರವಾಗಿಲ್ಲ, ಆರಾಮಾಗಿದ್ದಾರೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.